ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಲೇಬೇಡ್ರಪ್ಪ. ಇವತ್ತು ಒಂದು ಜೋಕಿಂದೇ ಶುರು ಮಾಡ್ತೀನಿ ನೋಡ್ರಪ್ಪ. ಹಿಂಗೆ ಒಂದು ಊರಾಗ ಇಬ್ಬರು ಫ್ರೆಂಡ್ಸ್ ತಮ್ಮ ಕಷ್ಟ ಸುಖ ಮಾತಾಡ್ಕೊಳ್ಳಿಕತ್ತಿದ್ರು. ಒಬ್ಬ ಹೇಳ್ತಾನೆ, ದೋಸ್ತ ಇವತ್ತು ಒಂದು ಹಸು ಬಂದು ನಮ್ಮ ಮನೆ ಗೇಟೇ ತಿಂದ್ಕೊಂಡು ಹೋಗ್ಬಿಡ್ತು ಅಂತಾನ. ಅದಕ್ಕೆ ದೋಸ್ತ್ ಕೇಳ್ತಾನೆ, ಹಸು ಹೆಂಗೆ ಗೇಟ್ ತಿಂತದೋ ಮಾರಾಯ, ಏನೇನಾರೇ ಮಾತಾಡ್ತೀಯಲ್ಲ, ಹಂಗೆ ಹಸು ಕಬ್ಬಣದ ಗೇಟ್ ತಿಂದು ಬಿಡ್ತದ ಅಂಥೇಳಿ ಒಳ್ಳೆ ಪ್ರಶ್ನೆ ಕೇಳ್ತಾನೆ. ಆವಾಗ ಈ ದೋಸ್ತ ಹೇಳ್ತಾನೆ, ಮೊದಲನೇವ ಅದು ಏನಂದ್ರೆ ಗೇಟ್ ಮೇಲೆ ಪುಲ್ ಅಂತ ಬರೆದಿತ್ತು, ಹಸು ಅದನ್ನು ಹುಲ್ ಅಂತ ತಿಳ್ಕೊಂಡು ಓದಿ ತಿಂದು ಹಾಕ್ಬಿಡ್ತು ಅಂತಾನೆ. ನೋಡ್ರಿ, ವಿಧಾನಸೌಧದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದನ್ನು ಈ ಮಂದಿ ನಾಸಿರ್ ಸಾರ್ ಜಿಂದಾಬಾದ್ ಅಂದಿದ್ದು ಅಂತ ಸಗಣಿ ಸಾರಿಸ್ಲಿಕ್ಕತ್ತಾರಲ್ಲ, ಅದನ್ನು ನೋಡಿ ನಂಗೆ ಈ ಜೋಕ್ ನೆನಪಾಯ್ತು ನೋಡ್ರಿ. ಅದು ಹೆಂಗೆ ಪಾಕಿಸ್ತಾನ್ ಅಂದಿದ್ದನ್ನು ನಾಸಿರ್ ಸಾರ್ ಅಂತ ಕೇಳಿಸ್ತದ ಹೇಳ್ರಿ ನಮಗೆ? ಹಂಗಾದ್ರೆ ಸೌಂಡಿಂಗ್ ಸೇಮ್ ಅದಲ್ಲ. ಇನ್ನು ಮೇಲೆ ಪಾಕಿಸ್ತಾನಕ್ಕೆ ನಾಸಿರ್ ಸಾರ್ ಅಂತಲೇ ಕರೆಯೋಣಲ್ಲ, ಏನಂತೀರಪ್ಪ? ಫೇಸ್ಬುಕ್ನಾಗ ಯಾರೋ ಒಬ್ಬರು ಬರೆದಿದ್ರಿ, ಗಾಂಧೀಜಿಯವರು ಗುಂಡೇಟು ಬಿದ್ದಾಗ ಹೇಳಿದ್ದು ಹೇ ರಾಮ್ ಅಂತ ಅಲ್ಲಂತ, ಗದ್ದಲ್ದಾಗ ಅದು ಹೇ ರಾಮ್ ಅಂತ ತಪ್ಪಾಗಿ ಕೇಳಿಸೋದು ಅಷ್ಟೇ ಅದು. ಹಂಗಾದ್ರೆ ಅವ್ರು ಹೇಳಿದ್ದು ಏನಂತ ಕೇಳ್ತೀರಿ ನೀವು? ಹೇರ್ ಆಯಿಲ್ ಅಂತ. ನಾಸಿರ್ ಸರ್ ಅಂದಿದ್ದು ಪಾಕಿಸ್ತಾನ ಅಂತ ಕೇಳಿಸೋದಂತ ಕಾಂಗ್ರೆಸ್ ವಾದ ಮಾಡೋದಾದ್ರೆ, ಹೇರ್ ಆಯಿಲ್ ಅಂದಿದ್ದು ಹೇರಾಮ್ ಅಂತ ಯಾಕೆ ಕೇಳಿಸಿರಬಾರ್ದು ಅಂತ ವಾದ ಮುಂದಿಡ್ಲಿಕ್ಕತ್ತಾರೆ ಇವರು. ಈಗ ನೋಡ್ರಪ್ಪ, ಯಾರೇ ಈಗ ಗಾಂಧೀಜಿಯವರ ಕೊನೆ ಕ್ಷಣದ ವಿಡಿಯೋನ ಸ್ಲೋ ಮೋಷನ್ ಮಾಡಿ ನೋಡಬೇಕಲ್ಲ, ಏನು ಮಾಡೋಣ ಹೇಳ್ರಿ? ಆವಾಗೆಲ್ಲ ಕ್ಯಾಮ್ರಾ ಅದು ಇದು ಇರ್ತಿರಲಿಲ್ಲ, ಫೂಟೇಜು ಇರಲಿಲ್ಲ. ಕಾಂಗ್ರೆಸ್ ಹೇಳಿದ್ದೆ ನಂಬಬೇಕು ಅಷ್ಟೇ ಅಲ್ಲ. ನಾಸಿರ್ ಸರ್ ಅಂತ ಹೇಳಿದ್ದು ಅಂತ ಈಗ ಕಾಂಗ್ರೆಸ್ ಹೇಳಿದ್ರೆ ಏನು ಮಾಡ್ಲಿಕ್ಕಾಗ್ತದ? ಹೌದು ಸ್ವಾಮಿ ಅಂತ ಅನ್ಲೇಬೇಕಾಗ್ತದ. ಮೋದಿಜಿ ಕೈಲೇ ಬೆನ್ ತಟ್ಟಿಸ್ಕೋಬೇಕು ಅನ್ನೋದು ನಮ್ಮ ದೇಶದಾಗ ಎಷ್ಟೋ ಮಂದಿದ ಕನಸು ನೋಡ್ರಪ್ಪ. ಆದ್ರೆ ಅಷ್ಟು ಈಸಿ ಅಲ್ಲದು. ಮೋದಿಜಿ ಕೈಲೇ ಬೆನ್ ತಟ್ಟಿಸ್ಕೋಬೇಕು, ಮೋದಿಜಿ ಬಾಯಿಂದ ಹೊಗಳಿಕೆ ಪಡಿಬೇಕು ಅಂದ್ರೆ ಅಷ್ಟು ಸಾಧನೆ ಮಾಡಿರ್ಬೇಕು, ಜೋಡಿ ಪುಣ್ಯನೂ ಮಾಡಿರ್ಬೇಕಂತೀನ. ತಮಿಳುನಾಡಿನ BJP ಬಿರುಗಾಳಿ ಅಣ್ಣಾಮಲೈಗೀಗ ಮೋದಿಜಿ ಹತ್ರ ಬೆನ್ ತಟ್ಟಿಸ್ಕೊಳ್ಳೋ ಅದೃಷ್ಟ ಸಿಕ್ಕೇದು ನೋಡ್ರಪ್ಪ. ತಮಿಳುನಾಡಿನಾಗ ಸುನಾಮಿನೇ ಎಬ್ಬಿಸ್ಲಾಕತ್ತಿರೋ ಕರ್ನಾಟಕದ ಸಿಂಗಂ ಅಣ್ಣಾಮಲೈ ಎನ್ ಮಣ್ ಎನ್ ಮಕ್ಕಳಂತ ಇಡೀ ತಮಿಳುನಾಡನ್ನು ಸುತ್ತಿ ಸಂಚಲನನೇ ಸೃಷ್ಟಿ ಮಾಡಿರೋ ಅಣ್ಣಾಮಲೈ ಭಾರಿ ಅದೃಷ್ಟ ಮಾಡ್ಯಾರಂತ ಅನ್ಸ್ಲಿಕ್ಕತ್ತದ. ಅವರು ಹೋದಲ್ಲೆಲ್ಲ ಜನಸಾಗರ. ಇದನ್ನು ನೋಡಿ ತಮಿಳುನಾಡಿನ ಸ್ಟಾಲಿನ್, ವಿಜಯ್, ಕಮಲ್ ಹಾಸನ ಎಲ್ಲರೂ ಪತ್ರಗುಟ್ಟು ಹೋಗ್ಯಾರ ನೋಡ್ರಿ. ಇಂಡಿಯಾ ಅಲಯನ್ಸ್ಗೂ ನಡುಕ ಚಾಲು ಆಗಿಬಿಟ್ಟದ್ರಿ. ಪ್ರಶಾಂತ್ ಕಿಶೋರ್ ಸಾಹೇಬ್ರೆ ಈ ಸಲ ತಮಿಳುನಾಡಿನಾಗ BJP ಡಬಲ್ ಡಿಜಿಟ್ ಗೆಲ್ತದಂತ ಭವಿಷ್ಯ ಹೇಳಿಬಿಟ್ಟಾರ. ತಮಿಳುನಾಡಿನಾಗ ಅಣ್ಣಾಮಲೈ ಅವರು ತಮ್ಮ ಜನಪ್ರಿಯತೆ ಅಷ್ಟೇ ಹೆಚ್ಚು ಮಾಡ್ಕೊಂಡಿಲ್ರಿ, ಮತ್ತು ಮೋದಿಜಿ ಬಗ್ಗೆ BJP ಬಗ್ಗೆ ಸಹಿತ ಮಂದಿಗೆ ಮನವರಿಕೆ ಮಾಡಿಕೊಟ್ಟಾರ. ಈಗ ತಮಿಳುನಾಡು ಮಂದಿಗೆ ಮೋದಿಜಿನ ಮತ್ತು ಅಣ್ಣಾಮಲೈ ಅವರನ್ನ ಆಜು ಬಾಜು ನೋಡು ಆಸೆ ಆಗಿತ್ತು ನೋಡ್ರಪ್ಪ. ಆದರೆ ಇಷ್ಟು ದಿನ ಅಂಥ ಸಂದರ್ಭ ಬಂದಿರಲಿಲ್ಲ. ನಿನ್ನೆ ಕೂಡಿ ಬಂತು ನೋಡ್ರಿ. ಎನ್ ಮಣ್ ಎನ್ ಮಕ್ಕಳ ಯಾತ್ರೆ ಸಮಾರೋಪ ನಿನ್ನೆ ತಮಿಳುನಾಡಿನ ತಿರುಪೂರ್ನಾಗ ನಡಿಲಿಕತ್ತಿತ್ತು. ಮೋದಿಜಿ ಈ ಸಮಾರಂಭಕ್ಕೆ ಬಂದಿದ್ರು. ಮೋದಿಜಿ ಬಾಜುನೇ ಅಣ್ಣಾಮಲೈ ಕುಂತಿರೋದನ್ನು ನೋಡಿ ಮಂದಿಗೆ ಏನು ಹಿಗ್ಗಂತೀನಿ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ನೋಡ್ರಿ. ಮೋದಿಜಿ ಅದ್ರಾಗ ಅಣ್ಣಾಮಲೈಗೆ ಬೆನ್ ಮೇಲೆ ಟಪ್ 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 ಅಂತ ತಟ್ಟುತ್ತಿದ್ದಂಗೆ ಈ ಉದ್ಗಾರ ಇನ್ನು 3 ಪಟ್ಟು ಜೋರಾಯ್ತು ನೋಡ್ರಿ. எப்பொழுதும் குரல் கொடுத்து கொண்டிருக்கக்கூடிய தலைவர், எல்லோருடனும் சேர்த்து எல்லோருக்குமான வளர்ச்சி என்ற தாரக மந்திரத்தை தந்து பாரத தேசத்தை உலக அரங்கிலே உயர்த்தி கொண்டிருக்காக எப்பொழுதும் குரல் கொடுத்து கொண்டிருக்கக்கூடிய தலைவர், எல்லோருடனும் சேர்த்து எல்லோருக்குமான வளர்ச்சி என்ற தாரக மந்திரத்தை தந்து பாரத தேசத்தை உலக அரங்கிலே உயர்த்தி கொண்டிரு. ಮೋದಿಜಿ ಒಂದು ಸಲ ಬೆನ್ ತಟ್ಟಿದ್ರೇನೆ ಆ ಪುಳಕ ಒಂದು ಜನ್ಮ ಸಾಕಾಗೋಷ್ಟಿರ್ತದೆ. ಇನ್ನು ಹಿಂಗೆ 5 ಸಲ ಶಬ್ಬಾಷ್ಗಿರಿ ಕೊಟ್ರೆ ಖುಷಿಯಾಗಿ ಏನು ಜೀವನೇ ಹೋದಂಗಾಗಲ್ಲೇನ್ರಿ? ಅಣ್ಣಾಮಲೈ ತಮಿಳುನಾಡಿನಾಗ ಮಾಡಿರೋ ಕೆಲಸ ಮೋದಿಜಿಗೆ ಎಷ್ಟು ಹಿಗ್ಗು ಕೊಟ್ಟದಂತ ಗೊತ್ತಾಗ್ಲಿಕ್ಕೆ ಇದೊಂದು ಸೀನ್ ಸಾಕಲ್ಲೇನ್ರಿ? ಬೇರೆ ಸುದ್ದಿ ಮಾತಾಡೋಣ ಅಂತ ಎಷ್ಟು ಅನ್ಕೊಂಡ್ರು ಈ ನಾಸಿರ್ ಹುಸೇನ್ ಅನ್ನೋದು ಸೊಕ್ಕಿನ ಮತ್ತೆ ಕಿವಿಗೆ ಕೇಳಿಸ್ಲಿಕ್ಕತ್ತ ನೋಡ್ರಿ. ಅಲ್ರಿ, ಪತ್ರಕರ್ತರನ್ನ ತೀರಾ ಹಂಗೆ ಮಾತಾಡ್ಸಿದ್ರೆ ತಡ್ಕೊಳಿಕಾಗ್ತದೇನು ಹೇಳ್ರಿ? ನೋಡ್ರಿ ಹೆಂಗೆ ಮಾತಾಡೇನಂತ.
ನಡಿ ಅವನು ಯಾವನವನು ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನಮ್ಮ ಸ್ಟೈಲ್ನಾಗೆ ಉಗಿದು ಉಪ್ಪಿನಕಾಯಿ ಹಾಕೋಣ ಅನ್ನಷ್ಟು ಸಿಟ್ಟು ಬರ್ಲಿಕ್ಕತ್ತಂದು ನನಗೆ. ನಮ್ಮ ಭಾಷೆ ಘಾಟ ಹೆಂಗೈತಿ ಗೊತ್ತಲ್ಲ, ಇವರು ತಡ್ಕೊಳಿಕ್ಕಾಗ್ಲಾರ್ದೆ ಪಾಕಿಸ್ತಾನಕ್ಕೆ ಓಡ್ ಹೋಗ್ಬೇಕಷ್ಟೇ. ಆದರೆ ಏನು ಮಾಡ್ರಿ, ನನಗಿನ್ನ ಜ್ವರ ಬಿಟ್ಟಿಲ್ಲ, ಗಂಟ್ಲು ಬ್ಯಾನಿ ಕಡಿಮೆ ಆಗಿಲ್ಲ. ಅದಕ್ಕೆ ನನ್ನ ಬದಲಿ ರಂಗಣ್ಣನ ಕೈಲೇ ಈ ನಾಸಿರ್ ಸಾಹೇಬಂಗ ರುಬ್ಬಿಸ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿನಿ. ರಂಗಣ್ಣ, ಸ್ವಲ್ಪ ಇವ್ರನ್ನ ವಿಚಾರಿಸ್ಕೊಳ್ರಲ್ಲ. ಏನು ಕೂಗುದ್ರು? ಯಾವನವನು ನಾಸಿರ್ ಹುಸೇನ್ ಯಾಕೆ ಸರ್ ಅಂತ ಬೇರೆ ಯಾರಾದರೂ ಹೇಳ್ಬಿಟ್ರೆ ಅವ್ರಿಗೆ ಹೇಗಿರುತ್ತೆ? ಯಾವನವನು ನಾಸಿರ್ ಹುಸೇನ್ ಅಂತ ನಾನಲ್ಲ, ಯಾರಾದರೂ ಹೇಳಿದ್ರೆ ಹೇಗಿರುತ್ತೆ? ಯಾವನವನು ಅಡಿ ಆಚೆಗೆ ಅಂತ ಅನ್ನೋದಕ್ಕೆ ಏನು ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿದ್ರ ರಿಪೋರ್ಟರ್ಗೆ ಅಥವಾ ಹುಟ್ಟಿಸಿದ್ರು ಹೇಳಲ್ಲ ಈ ಕಾಲದಲ್ಲಿ. ನಿಮ್ಮಪ್ಪ ಅಮ್ಮ ಅನ್ನ ಹಾಕಿದ್ರ ಅಂತ ಯಾರು ಕೇಳಿದ್ರೆ, ರಾಜಕಾರಣದಲ್ಲಿ ಅದರಲ್ಲೂ ರಾಜ್ಯಸಭೆ ಮತ್ತು ಮೇಲ್ಮನೆಯ ವಿಚಾರದಲ್ಲಿ ಎಕ್ಸೆಪ್ಟ್ ಕೆಲವು ಎಲೆಕ್ಷನ್ಸ್ ಆಗ್ತಿರೋದು, ಅದರಲ್ಲೂ 14,000 ಓಟು ಚಿಲ್ಲರೆ ಓಡಾಟದಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ಗಳವು, ಅದರಲ್ಲಿ ಯಾವನು ಅತಿ ಹೆಚ್ಚು ನಡು ಬಗ್ಗಿಸಿ ನಿಲ್ಲುವ ಕಲಾಕಾರ ಇದ್ದಾನೋ ಅವನು MP. ನಮಗೆ ಗೊತ್ತಿಲ್ವಾ ಭಾರತದ ಪ್ರಜಾಪ್ರಭುತ್ವದಲ್ಲಿರೋ ಈ ವ್ಯವಸ್ಥೆಯಲ್ಲಿ ಯಾವನು ಎಲೆಕ್ಟ್ ಆಗ್ತಿದ್ದಾನೆ, ಯಾಕೆ ಎಲೆಕ್ಟ್ ಆಗ್ತಿದ್ದಾನೆ ಅನ್ನೋದು? ಯಾವನು ದಿಲ್ಲಿಯ ದರ್ಬಾರುಗಳ ಮುಂದೆ ಒಳ್ಳೆಯ ಕಲಾಕಾರನಾಗಿ ಅತಿ ಹೆಚ್ಚು ಬಾಗಿ ನಿಲ್ಲುತ್ತಾನೋ ಅವನು MP. ಎದೆ ಒಬ್ಬಿಸಿ ನಿಂತವನು ಹೋದ. ಮಿಸ್ಟರ್ ನಾಸಿರ್ ಹುಸೇನ್, ಹೋಲ್ಡ್ ಯುವರ್ ಟಂಗ್. ಯಾವನವನು ಹೊಗೆ ಆಚೆಗೆ. ನನಗೆ ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ವಿಧಾನಸೌಧ ಅಂತ ನಾನಿದ್ದಿದ್ರೆ ಹೇಳ್ತಿದ್ದೆ. ನಾನು ಆಮ್ ನಟೋರಿಯಸ್ಲಿ ಫೇಮಸ್ ಫಾರ್ ಸೇಯಿಂಗ್ ದಿಸ್. ನಾನು ಕವರ್ ಮಾಡಕ್ಕೆ ಹೋಗ್ತಿದ್ದಾಗ ಇಟ್ ಈಸ್ ನನ್ ಆಫ್ ಯುವರ್ ಬಿಸಿನೆಸ್, ಡಸ್ ಇಟ್ ಮ್ಯಾಟರ್ ಟು ಯು ಅಂತ ಒಬ್ಬರು ಬಹಳ ದೊಡ್ಡ ಲೀಡರ್ ಕೇಳಿ ಒಂದು ದೊಡ್ಡ ಗಲಾಟೆ ಆಗಿದೆ. ನಾನಿದ್ದಿದ್ರೆ ಕೇಳ್ತಿದ್ದೆ, ಏನೇ ಆಚೆಗೆ ಅಂದ್ರೆ ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ಇದು ಅಂತಿದ್ದೆ. ವಿಧಾನಸೌಧನ ಆಚೆ ಹೋಗಕ್ಕೆ ಅವನ ಒಳಗಾಕ್ಬೇಕು, ಅವನ ಮೇಲೆ ಕ್ರಮ ತಗೋಬೇಕು ಅಂತ. ಇಲ್ಲದೆ ಹಾರಾಕ್ತೀರಾ ಅವನಿಗೆ? ಇಂತಹ ಅಯೋಗ್ಯರು ಮತ್ತು ಕಚಡಗಳನ್ನ ವಿಧಾನಸೌಧದವರೆಗೂ ಬಿಟ್ಕೊಂಡು ಏನೂ ಆಗಿಲ್ಲ ಅನ್ನೋ ಡ್ರಾಮಾ ಮಾಡಿಕೊಂಡು ಕಾಂಗ್ರೆಸ್ಸಿನಲ್ಲಿ ಯಾರಾದ್ರೂ ಇದಕ್ಕೆ ರಾಜಕಾರಣ ಮಾಡಕ್ ಹೊರಟ್ರೆ ಇದರ ಅನಾಹುತ ಏನು ಅರಿಬೇಡ ನಿಮ್ಗಳಿಗೆ. ನಾಳೆ ಚೀಫ್ ಮಿನಿಸ್ಟರ್ ಚೇಂಬರ್ ಒಳಗಡೆ ಹೋಗ್ತಾರೆ ಯಾರೋ ಒಬ್ಬ ಬಂದು, ಹೋಗಿ ಮಣ್ಣು ತಿನ್ನಿ ಎಲ್ಲರೂ, ಮಣ್ಣನ್ನು ತಿನ್ನಬೇಡಿ. ಅದು ಖರ್ಚಾಗ್ಬಿಟ್ರೆ ಕಷ್ಟ, ಭೂಮಿ ತೆಳಗಾಗ್ಬಿಡುತ್ತೆ. ಆಮೇಲೆ ನೀವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ, ನೀವೆಲ್ಲ ಮಣ್ಣು ತಿನ್ನಕ್ಕೆ ಶುರು ಮಾಡ್ಬಿಟ್ರೆ ಭೂಮಿ ತೆಳ್ಳಗಾಗ್ಬಿಡುತ್ತೆ. ತಿಂದು ನಾಚಿಕ್ ಕೆಟ್ಟವ್ರನ್ನ ತಗೊಂಬಂದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.